ಭೈರವ, ನಿನ್ನ ಈ ದುಷ್ಟತನದ ಸಂತೋಷ ಸಂಭ್ರಮ ಎಲ್ಲ ಕ್ಷಣಿಕ. ನಿನ್ನ ಈ ಸಂತೋಷ ಸಂಭ್ರಮ ಇದಕ್ಕೆಲ್ಲ ಒಂದು ಅಂತ್ಯ ಹಾಡದೆ ಹೋದರೆ ನಾನು ಶಂಕರಶಾಸ್ತ್ರನೇ ಅಲ್ಲ. ಏನಂದೆ? ತಾಮಸಿಕ ಶಕ್ತಿನೇ ದೊಡ್ಡದ, ಭ್ರಮೆ ನಿನ್ನದು. ಭ್ರಮೆ. ಸಾತ್ವಿಕ ಶಕ್ತಿನೇ ಆದಿ ಅಂತ್ಯ, ಅದೇ ಅಂತಿಮ ಸತ್ಯ. ಶುದ್ರ ಶಕ್ತಿಯ ಆರಾಧಿಸೋ ನಿನಗೇ ನಿನ್ನ ಶಕ್ತಿಯ ಮೇಲೆ ಇಷ್ಟೊಂದು ನಂಬಿಕೆ ಇದೆ ಅಂತ ಆದರೆ, ಇನ್ನು ಆ ಆದಿ ಅಂತ್ಯನೇ ಕಾಣದೇ ಇರೋ ಸನಾತನ ಶಕ್ತಿನ ನಂಬಿರೋ ನನಗೆ ಎಷ್ಟು ನಂಬಿಕೆ ವಿಶ್ವಾಸ ಇರಬೇಡ. ಶಾಸ್ತ್ರಿ, ಸಾತ್ವಿಕ ಶಕ್ತಿಗಳನ್ನ ಪೂಜೆ ಮಾಡೋ ನಿನ್ನಂತವ್ರಿಗೆ ಕುತಂತ್ರ ಕುಯುಕ್ತಿಗಳು ಒಲಿಯೋದಿಲ್ಲ ಕಣೋ. ನೀನು ಷಡ್ಯಂತ್ರ ಮಾಡಿ ನಾಗಮಣಿನ ನಾಗಿಣಿಗೆ ಕೊಟ್ಟು ನಾಗಲೋಕಕ್ಕೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲ? ನೋಡ್ದ ನಾಗಮಣಿನ ಹೇಗೆ ವಶಪಡಿಸ್ಕೊಂಡೆ ಅಂತ. ನೀನ್ ಎಂತ ಸಾಧಕನೋ ಬುಡಬುಡಕೆ. ನಾಗಮಣಿ ನನ್ನ ವಶದಲ್ಲೇ ಇದೆ. ಇನ್ನು ನಾನೇ ಸರ್ವಾಧಿಕಾರಿ. ಭೈರವ, ನೀನು ಸರ್ವಾಧಿಕಾರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಸರ್ವಶಕ್ತ ಆಗೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ನಾಗಮಣಿನ ನಿನ್ನಿಂದ ದೂರ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತು. ಅಧರ್ಮಿಗಳ ಅಧರ್ಮನ ಅಳಿಸೋಕೆ ಮಹಾಭಾರತದಲ್ಲಿ ಆ ಪರಮಾತ್ಮ ಇನ್ನೊಬ್ಬ ಮಹಾತ್ಮನ ಬಾಯಿಂದ ಸುಳ್ಳು ಹೇಳಿಸ್ದ. ಹಾಗೆ ನಾನು ಸುಳ್ಳು ಹೇಳಿದ್ರು, ಈ ಭೈರವನಿಗೆ ಮೋಸ ಮಾಡಿದ್ರು, ಇದೇ ಸತ್ಯ, ಇದೇ ಅಂತಿಮ. ಆ ಪರಮಾತ್ಮನ ಪಾದವನ್ನು ನಂಬಿ ಅವನ ಪಥದಲ್ಲಿ ನಡೀತಾ ಇರೋನು ನಾನು. ನನಗೆ ಯಾವ ಪಾಪದ ಭಯನೂ ಇಲ್ಲ, ಯಾವ ಪುಣ್ಯದ ಆಸೆನೂ ಇಲ್ಲ. ಕರ್ತವ್ಯದ ಕೂಗಿಗೆ ಮಾತ್ರ ಸ್ಪಂದಿಸೋನು ನಾನು. ಭೈರವನ ಬಳಿ ಇರೋ ಆ ನಾಗಮಣಿಯನ್ನು ಹೇಗಾದರೂ ನಾನು ಪಡ್ಕೊಳ್ಳೇಬೇಕು. ಈ ಭೈರವನ ಕಣ್ಣಿಗೆ ನಾನು ರುದ್ರನ ಹಾಕಿ ಕಾಣಿಸ್ಬೇಕು. ಬಾ ರುದ್ರ, ಬಾ. ಬಾಬಾ, ನನ್ನ ಕಣ್ಗಳನ್ನ ನಾನೇ ನಂಬೋದಕ್ಕಾಗ್ತಾ ಇಲ್ಲ. ಯಾಕೆ? ನಿಮ್ಮ ಕೈಯಲ್ಲಿ ನಾಗಮಣಿ ಇರೋದನ್ನ ನನ್ನ ಕಣ್ಣಾರೆ ನಂಬೋದಕ್ಕೆ ಆಗ್ತಿಲ್ಲ. ನನ್ನ ಕೈಲೂ ನಂಬೋದಕ್ಕೆ ಆಗ್ತಾ ಇಲ್ಲ ರುದ್ರ. ಏನ್ ಬಾಬಾ ನೀವೇ ಹೀಗೆ ಹೇಳ್ತಿದ್ದೀರಾ? ಹೌದು ರುದ್ರ. ಬಾಬಾ, ನಾಗಮಣಿ ಇಷ್ಟು ದಿನ ನಮ್ಮ ಅತ್ತಿಗೆ ಹತ್ರ ಇತ್ತಂತೆ. ಅದು ನನಗೂ ಗೊತ್ತಾಗ್ಲಿಲ್ಲ, ನಮ್ಮ ಅಣ್ಣನಿಗೂ ಗೊತ್ತಾಗ್ಲಿಲ್ಲ. ನಿಮ್ಗೆ ಹೇಗೆ ಗೊತ್ತಾಯ್ತು? ನಮ್ಮ ಅತ್ತಿಗೆ ಹತ್ರ ಇದ್ದಂಥ ನಾಗಮಣಿನ ನೀವು ಹೇಗೆ ವಶಪಡಿಸ್ಕೊಂಡ್ರಿ ಬಾಬಾ? ನಾನು ಒಂದು ದಿನ ಧ್ಯಾನದಲ್ಲಿದ್ದಾಗ ನಾಗಮಣಿ ನಿಮ್ಮ ಅತ್ತಿಗೆ ಹತ್ರ ಇದೆ ಅಂತ ನನಗೆ ಗೊತ್ತಾಯ್ತು. ಆ ನಾಗಮಣಿಯನ್ನ ನಿಮ್ಮ ಅತ್ತಿಗೆ ಮತ್ತು ಆ ಶಾಸ್ತ್ರಿ ಸೇರಿ ನಾಗಿಣಿಗೆ ಕೊಟ್ಟು ಅವಳನ್ನ ನಾಗಲೋಕಕ್ಕೆ ಕಳಿಸ್ಬೇಕು ಅಂತ ಹುನ್ನಾರ ಮಾಡಿದ್ರು. ಅದು ನನಗೆ ಗೊತ್ತಾಯ್ತು. ಆಗ ಮಣಿ ರೂಪದಲ್ಲಿ ನಿಮ್ಮ ಅತ್ತಿಗೆ ಹತ್ರ ಹೋಗಿ ನಾಗಮಣಿಯನ್ನ ನಾನು ವಶಪಡಿಸ್ಕೊಂಡೆ. ನಿಜವಾಗ್ಲೂ ಬುದ್ಧಿವಂತರು ಬಾಬಾ ನೀವು. ನಾಗಮಣಿ ಸಿಕ್ಕಿದ ತಕ್ಷಣ ಏನೇನೋ ಸಿದ್ಧಿಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರಿ. ಈಗ ಏನ್ ಮಾಡ್ತೀರಾ ಬಾಬಾ? ಮೊದಲು ಆ ನಾಗಿಣಿಯ ಅಮೃತನ ಸರ್ವನಾಶ ಮಾಡಬೇಕು. ಅವಳು ನನ್ನ ಕೋಪದ ಬೆಂಕಿಗೆ ಸಿಕ್ಕಿ ಭಸ್ಮವಾಗ್ತಿದ್ದಾಳೆ. ಹಾಗೆ ಅವಳಿಗೆ ಸಹಾಯ ಮಾಡ್ತಿರೋ ನಿನ್ನ ಅಣ್ಣನ ಮಗ ಅರ್ಜುನ್ ಕೂಡ ಆ ಬೆಂಕಿಯಲ್ಲಿ ಭಸ್ಮವಾಗ್ತಾನೆ. ನನ್ನ ಇಬ್ಬರು ಶತ್ರುಗಳು ಸರ್ವನಾಶ. ಇದಕ್ಕೆ ತಾನೆ ನಾನು ಇಷ್ಟು ವರ್ಷ ಕಾದಿದ್ದೆ. ಮಹಾಕಾಲ. ಬಾಬಾ ಕೊಡು ಕೊಡು. ಏನ್ ಕೊಡಬೇಕು ಬಾಬಾ? ಏ ಮೂರ್ಖ,
ಈ ವಿಷಯದ ತಮಾಷೆ ಬೇಡ. ನನ್ನ ಕೋಪ ಅಗ್ನಿ ಪರ್ವತ ಅನ್ನೋದು ನಿನಗೆ ಗೊತ್ತಲ್ಲ. ಬಾಬಾ, ನೀವು ಏನ್ ಹೇಳ್ತಿದ್ದೀರೋ ಏನ್ ಕೇಳ್ತಿದ್ದೀರೋ ನನ್ಗೊಂದು ಅರ್ಥ ಆಗ್ತಿಲ್ಲ. ನಾನು ಧ್ಯಾನಕ್ಕೆ ಕೂರೋ ಮುಂಚೆ ನಿನ್ನ ಕೈಗೆ ನಾಗಮಣಿಯನ್ನ ಕೊಟ್ನಲ್ಲ, ಆ ನಾಗಮಣಿಯನ್ನ ಕೊಡು ಅಂತ ಕೇಳ್ತಾ ಇರೋದು. ಏನು, ನೀವು ನನ್ನ ಕೈಗೆ ನಾಗಮಣಿ ಕೊಟ್ರ? ಅದು ಹೇಗೆ ಸಾಧ್ಯ ಬಾಬಾ? ನಾನು ಬಂದಿರೋದು ಈಗ. ಏನ್ ಹೇಳ್ತಿದ್ಯಾ ನೀನು? ನಾನು ನಮ್ಮಣ್ಣ ಆ ದೇವ್ರಿಗೆ ಬೇಕಾದ್ರೂ ಮೋಸ ಮಾಡ್ತೀವಿ, ಸುಳ್ಳು ಹೇಳ್ತೀವಿ. ನಿಮಗೆ ಮೋಸ ಮಾಡೋದಾಗ್ಲಿ ಸುಳ್ಳು ಹೇಳೋದಾಗ್ಲಿ ಮಾಡೋದಿಲ್ಲ. ಹಾಗಾದ್ರೆ ಇಷ್ಟೊತ್ತು ನಿನ್ನ ರೂಪದಲ್ಲಿ ನನ್ನ ಜೊತೆ ಇದ್ದವ್ರು ಯಾರು? ಯಾರು? ಯಾರದು? ಬಾಬಾ, ಬಾರುದ್ರ, ನಿಜವಾಗ್ಲೂ ಬುದ್ಧಿವಂತರು ಬಾಬಾ ನೀವು. ನಾಗಮಣಿ ಸಿಕ್ಕಿದ ತಕ್ಷಣ ಏನೇನೋ ಸಿದ್ಧಿಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರಿ. ಈಗ ಏನ್ ಮಾಡ್ತೀರಾ ಬಾಬಾ? ರುದ್ರ, ನಾನೀಗ ಸಾಧನೆಗೆ ಕೂರೋ ಸಮಯ. ನನ್ನ ಧ್ಯಾನವನ್ನು ಮುಗಿಸೋವರೆಗೂ ಈ ನಾಗಮಣಿ ನಿನ್ನ ಬಳಿಯಲ್ಲೇ ಇರಲಿ. ಇದು ಮೋಸ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯದ ಹಾದಿಯಲ್ಲಿ ನಡೆಯಲು ನಾನು ಅಂತ ಹೇಳಿ ಯಾಕೆ ಮೋಸ ಮಾಡಿದೆ? ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ ಬೈರವ. ನೀನಾದ್ರೆ ಮಣಿ ರೂಪದಲ್ಲಿ ನನ್ನ ಆಶ್ರಮಕ್ಕೆ ಬಂದು ಹೇಮಮ್ಮನ ಕೈಯಿಂದ ನಾಗಮಣಿ ಕದ್ಕೊಂಡು ಹೋಗ್ತೀನಿ. ಆದರೆ ನಾನು ರುದ್ರ ರೂಪದಲ್ಲಿ ಬಂದು ನಿನ್ನ ಕೈಯಿಂದ ನಾಗಮಣಿ ತಗೊಂಬರ್ಬಾರ್ದ? ಮೋಸಕ್ಕೆ ಮೋಸ, ಕುತಂತ್ರಕ್ಕೆ ಕುತಂತ್ರ ಅನ್ನೋದೇ ನಿಮ್ಮ ಕ್ಷುದ್ರ ಪ್ರಪಂಚದ ನಿಯಮ ಅಲ್ವಾ? ಆ ನಿಯಮನೇ ನಾನು ಪಾಲಿಸ್ತೇನೆ. ಯಾಕೆಂದ್ರೆ ಅಧರ್ಮ ಅಳಿಬೇಕು, ಧರ್ಮ ಉಳಿಬೇಕು ಅನ್ನೋದೇ ಆ ಸರ್ವೇಶ್ವರನ ನಿಯಮ. ಶಾಸ್ತ್ರಿ, ನಾಗಮಣಿಗೋಸ್ಕರ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂದಂಗಾಗೋಯ್ತು. ಎಲ್ಲ ಕಾರಣ ಶಾಸ್ತ್ರಿ. ನಿನಗೆ ಚಟ್ಟ ಕಟ್ಟಿ ಚರಮಗೀತೆ ಆಡ್ಲಿಲ್ಲ ಅಂದ್ರೆ ತಾಂತ್ರಿಕ ಜಗತ್ತಿನ ಸಾಮ್ರಾಟ ಮಹಾಕಾಲನ ಪರಮ ಭಕ್ತ ಭೈರವನೇ ಅಲ್ಲ ನಾನು. ನೀನು ಅಲ್ಲಿಂದ ಕದಲಬಾರದು. ನಾನು ಮುಂದೆ ಕದ್ದಕ್ಕಾಗ್ತಾ ಇಲ್ವಲ್ಲ. ನನ್ನಿಂದ ನಾಗಮಣಿ ತಗೊಂಡೋಗಿದ್ದಲ್ದೆ ನನಗೆ ದಿಗ್ಬಂಧನ ಮಾಡಿದ್ಯಾ ನೀನು? ಅಂತ್ಯಕ್ಕೆ ನೀನೇ ನಾಂದಿ ಆಡ್ತಾ ಇದೀಯಾ? ನೀನು ಸಮಾಧಿಲಿ ಸಫಾ ಆಗೋ ಸಮಯ ಬಂದಾಯ್ತು. ನೀನು ಅಳಿಯೋದನ್ನ ಅವರು ತಡೆಯೋದಕ್ಕೆ ಸಾಧ್ಯವಿಲ್ಲ. ಏ ಶಾಸ್ತ್ರಿ,
ಹೇಗಿದ್ಯಾ ಅಕ್ಕ? ನಾನು ಚೆನ್ನಾಗಿದ್ದೀನಿ. ನೀ ಹೇಗಿದ್ಯಾ ಮಲ್ಲಿ? ಆ ಶಿವ ಇಟ್ಟಂಗೆ ಇರ್ತೀನಿ ಅಮೃತಕ್ಕ. ಅರೆ, ನಾನು ಅಮೃತ ಅನ್ನೋದು ಇವಳಿಗೆ ಹೇಗೆ ಗೊತ್ತಾಯ್ತು? ಏ ಮಲ್ಲಿ, ಏನಾಗಿದೆ ನಿನಗೆ? ಯಾಕೆ ಈ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದೀಯಾ? ನಾನೇನ್ ಮಾಡ್ದೆ? ಅವ್ರನ್ನ ನೋಡಿ ಅಮೃತಾಕ ಅಂತ ಇದೆಯಲ್ಲ. ರೂಪ ಬದಲಾಗಿದ್ರು ಆತ್ಮ ಬದಲಾಗಿಲ್ಲ ಅರ್ಜುನಣ್ಣ. ಏಯ್, ಏನ್ ರೂಪ ಆತ್ಮ ಅಂತ ನಾನೇನೋ ಕೇಳ್ತಾ ಇದ್ರೆ ನೀನೇನೋ ಹೇಳ್ತಾ ಇದೆಯಲ್ಲ. ಇವ್ರು ಯಾರು? ಮಣಿ ಅಂತ. ಅಂದ್ರೆ ನಿಮ್ ಅರ್ಧಾಂಗಿ ನಿಮ್ ಹೆಂಡತಿ ತಾನೆ? ಹೌದು, ಆದ್ರೆ ಅಮೃತ ಅವರಲ್ಲ. ಅವ್ರು ಬೇರೆ, ಇವ್ರು ಬೇರೆ. ಹಾಗಂತ ನೀನ್ ಅನ್ಕೊಂಡಿದ್ಯಾ? ಏಯ್, ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಮೊದಲು ಒಳಗೆ ನಡಿ, ಬಾ ಒಳಗೆ. ಅರೆ, ಏನಿದು ವಿಚಿತ್ರ? ನಾನು ಮಣಿ ರೂಪದಲ್ಲಿ ಇದ್ರೂ ಸಹ ನಾನು ಅಮೃತಾನೆ ಅಂತ ಮಲ್ಲಿ ಗುರ್ತು ಹಿಡಿದ್ಲು. ಇದು ಹೇಗೆ ಸಾಧ್ಯ? ಮಲ್ಲಿ ಮುಖದಲ್ಲಿ ನಾನು ಹಿಂದೆ ಕಾಣದೇ ಇರೋ ಒಂದು ದಿವ್ಯ ತೇಜಸ್ ಕಾಣ್ತಾ ಇದೆ. ಏನೋ ಆಕರ್ಷಣೆ ಕೂಡ ಇದೆ. ಅರ್ಜುನ್, ಯಾರು ಇದು? ಮಲ್ಲಿ ಅಮ್ಮ. ಅದು ನಮಗೆ ಗೊತ್ತಿದೆ. ಇವಳನ್ನೇ ಕರ್ಕೊಂಡು ಬಂದೆ. ಅಜ್ಜಿ, ಏನಾಗಿದೆ ನಿನಗೆ? ಯಾಕೆ ಈಗ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದೆಯಾ? ನೋಡು, ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ಇವಳನ್ನ ಯಾಕೆ ನಮ್ಮನೆ ಕರ್ಕೊಂಡು ಬಂದಿದ್ದೆ ಅದನ್ನ ಮೊದಲು ಹೇಳು. ಅಜ್ಜಿ, ಇವಳು ಅಮೃತ ಅವ್ರಿಗೆ ತುಂಬ ಬೇಕಾಗಿರೋರು. ಒಂದು ರೀತಿಲಿ ನಾನು ಅಮೃತ ಅವ್ರು ಒಂದಾಗೋದಕ್ಕೆ ಇವಳೇ ಕಾರಣ. ಇರಬಹುದು ಕಣೋ, ಆದ್ರೆ ಇವಳನ್ನ ಯಾಕೆ ಮನೆಗೆ ಕರ್ಕೊಂಬಂದೆ? ಪಾಪ ಈ ಮಗು ದೇವಸ್ಥಾನದ ಹತ್ರ ಅಳ್ತಾ ಕೂತಿತ್ತು. ತಂದೆ ತಾಯಿನ ಕಳ್ಕೊಂಡಿದ್ದಾಳಂತೆ. ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ, ಅದಕ್ಕೆ ಕರ್ಕೊಂಡು ಬಂದೆ. ದೇವಸ್ಥಾನದ ಹತ್ರ 1000 ಜನ ಅಳ್ತಾ ನಿಂತಿರ್ತಾರೆ. ಅವ್ರನ್ನೆಲ್ಲರನ್ನು ಮನೆಗೆ ಕರ್ಕೊಂಡು ಬರ್ತೀಯ ನೀನು? ಅಜ್ಜಿ, ಅವ್ರ ವಿಷಯ ಬೇರೆ, ಇವಳ ವಿಷಯ ಬೇರೆ. ಅದು ಹೇಗೋ, ಅವ್ರ ವಿಷಯನೇ ಬೇರೆ, ಇವಳ ವಿಷಯನೇ ಬೇರೆ. ಅವರು ಅನಾಥರೆ, ಇವಳು ಅನಾಥೇನೆ. ಹಾಗಂತ ಎಲ್ಲರನ್ನು ಕರ್ಕೊಂಡು ಬಂದು ನಮ್ಮನೆಗೆ ಇಟ್ಕೊಳ್ಳೋದಕ್ಕೆ ನಮ್ಮನೆ ಏನು ಅನಾಥಾಶ್ರಮನ? ನೋಡು, ಮೊದಲು ಇವಳು ಎಲ್ಲಿದ್ಲೋ ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ಬಿಡ್ಬಾ. ಇವಳು ಹಣೆಯಲ್ಲಿ ಏನು ಬರ್ದಿರುತ್ತೋ ಆಗಾಗತ್ತೆ. ಅಲ್ಲ ಕಣೋ, ಊರಿನ ಹೊಸ ಬರಿಯಲ್ಲ ನಿನ್ಗೆ ಯಾಕೆ? ಬಿಟ್ಟಿ ಪುಣ್ಯ ನಮಗ್ ಬೇಕಾಗಿಲ್ಲ. ನಿನಗ್ ಬೇಕಾಗಿಲ್ಲ ಅಂದ್ರೆ ನನಗ್ ಬೇಕಜ್ಜಿ. ಏನು ನಿನ್ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಮಲ್ಲಿ ಇನ್ ಮುಂದೆ ಇಲ್ಲೇ ಇರ್ತಾಳೆ ಅನ್ನೋದು. ಅದು ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ನಿಮ್ಮ ಮಾತನ್ನ ಕೇಳೋದಕ್ಕೂ ಆಗೋದಿಲ್ಲ.
ಮಲ್ಲಿ, ಇನ್ನೂ ಮಲಗಿಲ್ವ ನೀನು? ನನಗೆ ನಮ್ಮಪ್ಪ ಯಾವಾಗಲೂ ಕತೆ ಹೇಳಿ ಹೇಳಿ ಮಲಗಿಸ್ತಿದ್ರು. ನನಗೆ ಕತೆ ಹೇಳ್ದಲೇ ಇದ್ರೆ ನಿದ್ದೆ ಬರೋದೇ ಇಲ್ಲ. ಈಗ ನಾನು ನಿದ್ದೆ ಮಾಡಬೇಕಂದ್ರೆ ನೀವು ನನಗೆ ಕತೆ ಹೇಳಬೇಕು. ಮಲ್ಲಿ, ನನಗೆ ಕತೆ ಎಲ್ಲ ಹೇಳೋದಕ್ಕೆ ಬರೋದಿಲ್ಲ. ನಿನ್ನ ಕತೆ ಹೇಳೋದಕ್ಕೆ ಬರಲ್ಲ ಅಂದರೆ ನಾನು ನಂಬೋದಿಲ್ಲ. ಹೇಳು ಬಾವಾ. ನೋಡು, ಸುಮ್ಮನೆ ಬಲವಂತ ಮಾಡಬೇಡ ಪ್ಲೀಸ್, ಮಲ್ಕೋ. ನೀನು ನನಗೆ ಕತೆ ಹೇಳಲಿಲ್ಲ ಅಂದರೆ ನಾನು ಬಿಡೋದೇ ಇಲ್ಲ ಇವತ್ತು. ಸರಿ, ಕೇಳಿಸ್ಕೊ. ಒಂದು ಊರಿತ್ತು. ಊರಂದ್ರೆ? ಊರಂದ್ರೆ ಒಂದು ಲೋಕ ಅಂತ ಇಟ್ಕೊ. ಲೋಕ ಅಂದರೆ ನಾಗಲೋಕನಾ? ನಾಗಲೋಕ, ಭೂಲೋಕ, ಸ್ವರ್ಗಲೋಕ, ಇದೇ ಥರದ್ದು ಒಂದು ಲೋಕ. ಅಲ್ಲಿ ಸುಂದರವಾದ ಯುವರಾಣಿ ಒಬ್ಳಿದ್ಲು. ಯುವರಾಣಿನ? ಯಾರ ಥರ? ಅಮೃತಕ್ಕನ ಥರನಾ? ಹಾಗೆ ಅನ್ಕೋ. ಆ ರಾಜ್ಕುಮಾರಿ ಎಷ್ಟು ಸುಂದರವಾಗಿದ್ಲೋ ಅಷ್ಟೇ ಸುಂದರವಾದ ರಾಜ್ಕುಮಾರನ ಕಣ್ಣಿಗೆ ಈ ಯುವರಾಣಿ ಕಾಣಿಸ್ಕೋತಾಳೆ. ಅವನ ಕಣ್ಣಿಗೆ ಬಿದ್ದ ತಕ್ಷಣ ರಾಜ್ಕುಮಾರ ರಾಜ್ಕುಮಾರಿನ ಪ್ರೀತಿಸೋಕೆ ಶುರು ಮಾಡ್ತಾನೆ. ಆ ರಾಜ್ಕುಮಾರಿನೂ ಅವನ್ನ ಪ್ರೀತಿಸ್ತಿದ್ಲಾ? ಇಲ್ಲ, ಅವಳವನ್ನ ಕಾಡ್ಸಿ ಕಾಡ್ಸಿ ಆಮೇಲೆ ಪ್ರೀತಿಸಿದ್ಲು. ಇಬ್ರು ಕಣ್ಣುಗಳು ಒಂದಾದ್ವು, ಇಬ್ರು ಮನಸ್ಸು ಒಂದಾಯ್ತು. ಇವರಿಬ್ರು ವಿಷಯ ಮನೆಯವ್ರಿಗೆ ಗೊತ್ತಾಯ್ತು. ಗೊತ್ತಾದ್ಮೇಲೆ ರಾಜ್ಕುಮಾರ್ನ ಮನೆಯವರು ಖುಷಿ ಪಟ್ಟು ಇವರಿಬ್ರಿಗೂ ಮದುವೆ ಮಾಡಿಸಿದ್ರು. ಅರೆ, ಇವರು ಮಲ್ಲಿಗೆ ನಮ್ಮ ಕತೆನೇ ಹೇಳ್ತಾ ಇದ್ದಾರೆ. ಅವನಿಗೆ ಇವಳು, ಇವಳಿಗೆ ಅವನು ಅಂತ ತಮ್ಮದೇ ಆದ ಪ್ರೀತಿಯ ಲೋಕದಲ್ಲಿ ಬದುಕ್ತಾ ಇದ್ರು. ಹಾಗಿರುವಾಗ ಇದ್ದಕ್ಕಿದ್ದಾಗೆ ತಿಳಿ ನೀರಲ್ಲಿ ಕಲ್ಲು ಬೀಳೋ ಹಾಗೆ ಅವರಿಬ್ಬರ ಪ್ರೀತಿ ಮಧ್ಯೆ ಯಾಕೆ ಬಾವ ಸುಮ್ಮನಾಗೋದೆ? ಇನ್ನು ನನ್ನ ಕೇಳಿ ಕತೆ ಹೇಳೋದಕ್ಕಾಗೋದಿಲ್ಲ. ಆ ಕತೆನ ನಾನು ಮುಂದುವರಿಸ್ತೀನಿ, ಬಾ. ರಾಜ್ಕುಮಾರಿ ಮನೆ ಬಿಟ್ಟು ಹೋದ್ಲು. ಆಮೇಲೆ ರಾಜ್ಕುಮಾರ ತುಂಬಾ ಮಂಕಾಗೋದ. ಅಲ್ಲಿ ರಾಜ್ಕುಮಾರಿ ರಾಜ್ಕುಮಾರನ್ನ ನೆನೆಸ್ಕೊಂಡು ಕೊರಗ್ತಾ ಇದ್ಲು. ಇಲ್ಲಿ ರಾಜ್ಕುಮಾರ ರಾಜ್ಕುಮಾರಿನ ನೆನೆಸ್ಕೊಂಡು ಕೊರಗ್ತಾ ಇದ್ದ. ಆಮೇಲೆ ಅವರಿಬ್ರು ಒಂದಾಗ್ಲೇ ಇಲ್ವಾ? ಆದ್ರೆ ಯಾವುದೋ ಮಾಯಾವಿ ಹೆಣ್ಣಿನಿಂದ ಮತ್ತೆ ದೂರ ಆದ್ರು. ಹಾಗೆ ದೂರ ದೂರ ಆದರೂ ಸಹ ಒಬ್ರನ್ನೊಬ್ರು ನೋಡೋದಕ್ಕೆ ತುಂಬ ಚಡಪಡಿಸ್ತಾ ಇದ್ದಾರೆ. ಅಮೃತ ಅವರು ನನ್ನಿಂದ ದೂರ ಆದಮೇಲೆ ಎಷ್ಟು ಕಷ್ಟಪಟ್ಟರು ಅಂತ ನಿಮಗೆ ಗೊತ್ತಾಯ್ತು? ನಾನು ಹೇಳಿದ್ದು ಕಾಲ್ಪನಿಕ ಕತೆ. ಇದಕ್ಕೂ ಅಮೃತಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಂದ್ರೆ ನೀವು ಇಷ್ಟೊತ್ತವರೆಗೂ ಹೇಳಿದ್ದು ಅಮೃತನ್ ಕತೆನಾ?
ಈ ಮಲ್ಲಿಗೂ ನಮಗೂ ಏನೂ ಸಂಬಂಧ ಇಲ್ಲ. ಆದರೂ ಇವಳು ಅಜ್ಜನ ಮಣಿನ ಇಷ್ಟೊಂದು ಹಚ್ಕೊಂಡಿದ್ದಾಳೆ ನೋಡು. ಹೌದು ಅತ್ತೆಮ್ಮ, ಅವಳ ಮುಖದಲ್ಲಿ ಅದೇನೋ ಒಂಥರ ಆಕರ್ಷಣೆ, ದೈವಿ ಕಳೆ ಎದ್ದು ಕಾಣಿಸ್ತಾ ಇದೆ. ನಿಜ ಹೇಮ ನೀನು ಹೇಳೋದು. ಅವಳ ಮುಖದಲ್ಲಿ ದೈವಿಕ ಕಳೆ ಇದೆ. ಆ ದೇವರೇ ಮನುಷ್ಯನ ರೂಪದಲ್ಲಿ ಬಂದಿರೋ ಹಾಗಿದೆ. ಮಲ್ಲಿ, ನಮಗೆ ಯಾಕೆ ಕೈ ತುತ್ತು ಕೊಡ್ತಾ ಇದೆಯಾ? ನೀವು ಮಣಿ ಅಕ್ಕನ ತಿನ್ನಿಸಿ, ಮಣಿ ಅಕ್ಕ ನಿಮಗೆ ತಿನ್ನಿಸ್ತಾರೆ. ಏನು, ನಾನು ಮಣಿಯವ್ರಿಗೆ ತಿನ್ನಿಸ್ಬೇಕಾ? ಅದೆಲ್ಲ ಆಗೋದಿಲ್ಲ. ನಮ್ಮ ಅಪ್ಪ ಅಮ್ಮ ನನಗೆ ಒಂದು ತುತ್ತು ತಿನ್ನಿಸಿ ಅವರು ಹೀಗೆ ಮಾಡ್ತಾ ಇದ್ರು. ನೀವು ಹಾಕಿ ತಿಂದರೆ ನಾನು ಊಟ ಮಾಡ್ತೀನಿ, ಇಲ್ಲ ಅಂದರೆ ನಾನು ಊಟನೇ ಮಾಡಲ್ಲ. ಮಲ್ಲಿ, ನಮ್ಮ ಕೈಲಾಗದೆ ಇರೋದನ್ನ ನೀನು ಮಾಡಿಬಿಟ್ಟೆ ನೋಡು. ನಿನ್ನ ಎಷ್ಟು ಹೊಗಳಿದ್ರು ಕಮ್ಮಿನೇ, ಎಷ್ಟು ಮುದ್ದು ಮಾಡಿದ್ರು ಸಾಕಾಗಲ್ಲ. ಹೌದು ಕಣೆ ಮಲ್ಲಿ, ಪವಾಡ ಅನ್ನೋ ರೀತಿ ಅವ್ರೊಬ್ರಿಗೊಬ್ರು ತುತ್ತು ತಿನ್ಸಿದ್ರು. ಅವರಿಬ್ರು ಇಷ್ಟು ಬೇಗ ಒಂದಾಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅತ್ತೆಮ್ಮ, ಊರಿಗೆ ಬಂದವಳು ನೀರಿಗೆ ಬರಲ್ವಾ ಅನ್ನೋ ಹಾಗೆ ಇಷ್ಟು ಹತ್ರ ಆದವರು ಇನ್ನೂ ಹತ್ರ ಆಗದೆ ಇರ್ತಾರ ಹೇಳಿ? ನಿಜ ಹೇಳ, ನೀನು ಈ ಮನೆಗೆ ಬಂದಾಗ ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಆದ್ರೀಗ ನಮ್ಮ ಮನೆಗೆ ಮಹಾಲಕ್ಷ್ಮಿ ಥರ ಬಂದಿದ್ಯಾ ಅನಿಸ್ತಾ ಇದೆ. ನಾನು ಇದ್ ಕಡೆ ಲಕ್ಷ್ಮಿನೂ ಇರ್ತಾಳೆ, ಪಾರ್ವತಿನೂ ಇರ್ತಾಳೆ. ಲಕ್ಷ್ಮೀ ಪಾರ್ವತಿ ಜೊತೆಗೆ ಶಾಂತಿ, ನೆಮ್ಮದಿ, ಸಮಾಧಾನನೂ ಇರುತ್ತೆ. ಏನು ಅಜ್ಜಿ ಅಮ್ಮಂಗೆ ಮಲ್ಲಿ ಮೇಲೆ ಇಷ್ಟೊಂದು ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ, ಅದು ಇದ್ದಕ್ಕಿದ್ದ ಹಾಗೆ? ಅವಳಿಗೆ ಅವಳ ಅಪ್ಪ ಅಮ್ಮ ನೆನ್ಪು ಬಂದು ಹತ್ತಾಗ ನೀವಿಬ್ರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ತುತ್ತು ತಿನ್ಸಿದ್ರಿ. ಹಾಗೆ ಅವಳ ಮನೆಯವ್ರ ನೆನ್ಪು ಬಂದಾಗ ನಾವು ಅವಳ ಜೊತೆಗಿದ್ದೀವಿ ಅಲ್ವೇನೆ ಮಲ್ಲಿ? ಹೌದು ಬಾವಾ. ಹೌದು ಕಣ ಮಲ್ಲಿ, ನಮ್ಮ ಮನೆಗೆ ಬಂದ್ಮೇಲೆ ಈ ಮನೆಗೆ ಒಂದು ರೀತಿ ಕಳೆ ಬಂದಿದೆ. ಅದೇನೋ ನನಗೆ ಗೊತ್ತಿಲ್ಲ ಅಜ್ಜಿ, ಒಟ್ಟಿನಲ್ಲಿ ಒಂಥರ ನೆಮ್ಮದಿ ಶಾಂತಿ ಅಂತೂ ಸಿಗ್ತಾ ಇದೆ. ಮಲ್ಲಿ, ಮಲಗ್ ನಡಿ. ಬಾವಾ, ನಿನ್ನ ನಾನೊಂದು ಮಾತು ಕೇಳಬೇಕಿತ್ತು. ಹೇಳು. ನಾಳೆ ನನ್ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀಯಾ? ದೇವಸ್ಥಾನಕ್ಕ? ಏನಂತ ವಿಶೇಷ? ನಾಳೆ ನನ್ನ ಹುಟ್ಟುಹಬ್ಬ. ಓ ಹೌದಾ, ಸರಿ ಕರ್ಕೊಂಡು ಹೋಗ್ತೀನಿ. ಈಗ ಮಲ್ಕೋಬಾ. ನೀನು ಹೋಗ್ ಬಾವಾ, ನಾನು ಬರ್ತೀನಿ. ಸರಿ. ಪಟ್ ಪಟ್ ಪಟಾಕಿ ಮಲ್ಲಿ, ನಾಳೆ ನಿನ್ ಹುಟ್ಟಬ್ಬ ಅಂತ ಯಾಕೆ ಹೇಳಿಲ್ಲ? ನಿಜವಾಗ್ಲೂ ನಾಳೆ ನನ್ನ ಹುಟ್ಟುಹಬ್ಬ ಆಗಿದ್ರೆ ತಾನೆ? ಅಂದ್ರೆ ನಾಳೆ ನೀನು ಹುಟ್ಟುಹಬ್ಬ ಅಲ್ವಾ? ಸುಳ್ಳು ಹೇಳ್ದ್ಯಾ? ಹೌದು. ಯಾಕೆ? ಯಾಕಂದ್ರೆ ನೋಡೋಕಷ್ಟೇ ಚಿಕ್ಕ ಹುಡುಗಿ, ಆದ್ರೆ ಯಾವ ಅಜ್ಜಿಗೂ ಕಮ್ಮಿ ಇಲ್ಲ. ನಮಸ್ಕಾರ.